ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೆ, ಟೈಮ್ ಬಂದು ಆಗಲೇ 7:45 ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿದಿದೆ. ಹಿಂದಿನ ದಿನವೇ ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತಲ್ವ ಆಲ್ಮೋಸ್ಟ್ ಎಲ್ಲ. ಹಾಗಾಗಿ ಇವತ್ತು ಬೇಗನೆ ಪೂಜೆ ಆಗಿದೆ. ಹಾಗೆ ಅಡುಗೆ ಮನೆ ಎಲ್ಲದು ಫುಲ್ ಎಲ್ಲ ಕ್ಲೀನ್ ಆಗಿದೆ. ಎಲ್ಲ ಕೆಲಸ ಆಗಿದೆ ಅಂತ ಹೇಳಿದ್ಮೇಲೆ ಪೂಜೆ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಕೆಲಸನೂ ಆಗಿದೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಮಕ್ಕಳು ಇಬ್ಬರು ಮಾತಾಡ್ಕೊಂಡು ಕೂತಿದ್ದಾರೆ. ತುಳಸಿ ಕಟ್ಟೆಗೂ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ಹಿಂದಿನ ದಿನವೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿತ್ತು. ಇವತ್ತು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕು ಅಂತ ಎಲ್ಲರದು ಸ್ನಾನ ಎಲ್ಲದೂ ಆಯಿತು. ಯಾಕಂತ ಹೇಳಿದ್ರೆ ಸ್ವಲ್ಪ ಹೊರಗೆ ಹೋಗಿ ಬರೋಣ ಇವತ್ತು ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ಹಿಂದಿನ ದಿನವೇ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಇವತ್ತು ಬೇಗನೆ ರೆಡಿ ಆಗಿಬಿಟ್ಟು ಶಿವಮೊಗ್ಗ ಬಂದಿದ್ದೀವಿ. ಶಿವಮೊಗ್ಗಕ್ಕೆ ಟೈಮ್ ಬಂದು ಆಗಲೇ 9 ಗಂಟೆ ಆಗಿದೆ. ಆಗಲೇ ನಾವು ಶಿವಮೊಗ್ಗದಲ್ಲಿದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಶಿವಮೊಗ್ಗಕ್ಕೆ ಹೋಗಿರೋ ಅಂಥದ್ದು. ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲೇ ಮೀನಾಕ್ಷಿ ಭವನಲ್ಲೇ ತಿಂಡಿ ಕೂಡ ತಿಂದ್ಕೊಂಡ್ವಿ. ತಿಂಡಿ ಮಾಡ್ತಾ ಕೂತ್ಬಿಟ್ರೆ ಮತ್ತೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಹಾಗೆ ಸ್ವಲ್ಪ ಗಾಂಧಿ ಬಜಾರಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಇತ್ತು. ಅಲ್ಲಿ ಸ್ವಲ್ಪ ಮುಗಿಸ್ಕೊಂಡು ಆಮೇಲೆ ಸಿಟಿ ಸೆಂಟ್ರಿಗೆ ಬಂದ್ವಿ. ಸ್ವಲ್ಪ ಬಟ್ಟೆಗಳು ತೊಗೊಳೋದಿತ್ತು ಅಂತ ಹೇಳ್ಬಿಟ್ಟು ಬಟ್ಟೆಗಳು ನೋಡ್ತಾ ಇದ್ದೀನಿ. ಕೆಲವೊಂದು ಬಟ್ಟೆಗಳೆಲ್ಲ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಸೆಟ್ ಇರುತ್ತೆ. ಪ್ಯಾಂಟು, ಟಾಪು, ಹಾಗೆ ನೈಟ್ ವೇರು ಅಷ್ಟೇ. ಪ್ಯಾಂಟು, ಟಿ ಶರ್ಟ್ಸು ಈ ಥರ ಎಲ್ಲ ಸೆಟ್ಗಳೇ ಇರುತ್ತೆ. ಅದನ್ನು ಸಪ್ರೇಟ್ ಇಟ್ಬಿಟ್ಟಿರ್ತಾರೆ. ಅದಕ್ಕೊಂದು ಬಿಲ್ಲು, ಇದಕ್ಕೊಂದು ಬಿಲ್ಲು, ಆ ರೀತಿ ಮಾಡಿಟ್ಟಿರ್ತಾರೆ. ಸುಮಾರು ಕಡೆ ನೋಡ್ತಾ ಇದ್ದೀನಿ. ಈಗ ಮಾಲ್ಗಳಲ್ಲೆಲ್ಲ ಹೋದರೆ ಇದೊಂದು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅಂತೇಳಿ ಹೇಳ್ಬೋದು. ನೀವು ಎಲ್ಲೇ ಹೋಗಿ ಸಪ್ರೇಟ್ ಪ್ಯಾಂಟಿಗೆ ಬೇರೆ ಸಪ್ರೇಟ್ ಬಿಲ್ ಇರುತ್ತೆ, ಟಾಪಿಗೆ ಬೇರೆ ಸಪ್ರೇಟ್ ಬಿಲ್ ಇರುತ್ತೆ. ಒಂದು ಸೆಟ್ ಅಂತ ಹೇಳಿದ್ಮೇಲೆ ಒಂದೇ ಬಿಲ್ ಇರಬೇಕಲ್ವ. ಅದಕ್ಕೆ ನಾನು ನೋಡ್ತಾ ಇದ್ದೆ, ಇದೇನು ಈ ಥರ ಇದೆಯಲ್ಲ ಅಂಥೇಳಿ. ಸುಮಾರು ತಿಂಗಳುಗಳಿಂದ ನೋಡ್ತಾ ಇದ್ದೀನಿ. ಸಿಟಿ ಸೆಂಟ್ರಲ್ಲಾಗಿರ್ಬೋದು, ಟ್ರೆಂಡ್ಸಲ್ಲಾಗಿರ್ಬೋದು, ಎಲ್ಲ ಕಡೆಯೂ ಇದೇ ರೀತಿಯೇ ಆಗ್ತಾಯಿದೆ. ಸರಿ ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿ ಯಾವುದೂ ಟಾಪ್ಗಳೇನು ಇಷ್ಟ ಆಗಲಿಲ್ಲ. ಮೌನಂಗೆ ಅಂತೇಳ್ಬಿಟ್ಟು ಒಂದಿಷ್ಟು ಟಾಪ್ಗಳು ತೊಗೊಳ್ಳೋಣ ಅಂಥೇಳಿ ತೊಗೊತಾ ಇರೋದು. ಲೆಗ್ಗಿನ್ಸ್ ಟಾಪ್ಗಳು ತೊಗೊಳ್ಳೋಣ ಅಂಥೇಳಿ. ಹಾಗೆ ಒಂದಿಷ್ಟು ನೈಟ್ ವೇರ್ಸ್ ತೊಗೊಬೇಕಿತ್ತು ಮಕ್ಕಳಿಗಿಬ್ಬರಿಗೂ. ಹಾಗಾಗಿ ಬಂದ್ವಿ. ಜೀನ್ಸ್ ತೊಗೊಳ್ಳಿ ಅಂತೇಳಿ ಹೇಳ್ತಾಯಿದ್ದೆ, ಜೀನ್ಸ್ ಬೇಡ ಅಂತೇಳಿ ಹೇಳ್ತಾಯಿದ್ರು. ಲೆಗ್ಗಿನ್ಸು ಟಾಪು ತೊಗೋತೀವಿ ಅಂತೇಳಿ ಇಬ್ಬರು ಕೂಡ ಅವರಿಬ್ಬರಿಗೋಸ್ಕರನೇ ಶಾಪಿಂಗ್ ಮಾಡ್ತಿರೋದು. ಇನ್ನೇನು ಮಾರ್ನಿಂಗು ಕೂಡ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ, ಹಾಗಾಗಿ ಅವಳಿಗೂ ಏನೇನು ಬೇಕೋ ಅದನ್ನೆಲ್ಲ ಕೊಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿರೋ ಅಂಥದ್ದು. ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಭದ್ರಾವತಿಯಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಜಾಸ್ತಿ ಏನು ಬಟ್ಟೆ ಅದು ಇದು ಅಂತೇಳಿ ಜಾಸ್ತಿ ಹೊತ್ತೆಲ್ಲ ಶಾಪಿಂಗ್ ಏನು ಮಾಡಲಿಲ್ಲ. ಆದರೆ ಟೈಮ್ ಸ್ಪೆಂಡ್ ಆಗಿದ್ದು ಜಾಸ್ತಿ ಆಯಿತು. ಆರಿಸಿ ನೋಡಿ ತಗೊಳ್ಳೋ ಅಷ್ಟೊತ್ತಿಗೆ ಸುಮಾರು ಟೈಮ್ ಆಗೋಯಿತು. ಸ್ವಲ್ಪ ಗಾಂಧಿ ಬಜಾರಲ್ಲೂ ಅಲ್ಲಿಗೆ ಹೋದ್ವಿ. ಅಲ್ಲೇನೋ ತೊಗೊಬೇಕು, ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇದ್ವು, ಅದನ್ನು ತೊಗೊಳೋದಕ್ಕೆ ಅಂತ ಹೋದ್ವು. ಅಲ್ಲಿ ಸುಮಾರು ಟೈಮ್ ಆಯಿತು. ಅಲ್ಲಿಂದ ಭದ್ರಾವತಿಗೆ ಹೊರಟು ಭದ್ರಾವತಿಗೆ ಬಂದು ಅಲ್ಲಿ ಇನ್ನೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು. ನಮಗೆ ಭದ್ರಾವತಿನೇ ಸರಿ ಅಂತೇಳಿ ಅನಿಸುತ್ತೆ ಬಟ್ಟೆಗಳೆಲ್ಲ ತಗೊಳ್ಳೋದಕ್ಕೆ.
ಕೆಲವೊಂದು ಒಂದೊಂದು ತೊಗೊಳೋದಕ್ಕೆ ಅಷ್ಟು ಏನೋ ಅನಿಸಲ್ಲ ಶಿವಮೊಗ್ಗದಲ್ಲಿ. ಭದ್ರಾವತಿಯಲ್ಲಾದರೆ ನಮಗೆ ಅಭ್ಯಾಸ ಆಗಿದೆಯಲ್ವ, ಇಂಥ ಅಂಗಡಿನೇ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಹಿಂಗೆ ಹೇಳಿದ್ರೆ ಸಾಕು, ಎಲ್ಲದೂ ಕ್ಲೀನಾಗಿ ತೋರಿಸ್ತಾರೆ ಬಟ್ಟೆಗಳನ್ನು. ಹಾಗಾಗಿ ಅಲ್ಲೇ ಸರಿ ಅಂತ ಹೇಳಿ ಅನಿಸುತ್ತೆ. ಇನ್ನು ಒಂದು ಸ್ವಲ್ಪ ಎಲ್ಲ ಕೆಲಸಗಳಿದ್ದಿದ್ದರಿಂದ ಆ ಕೆಲಸನೆಲ್ಲ ಮುಗಿಸ್ಕೊಂಡು ಈಗ ನಾವು ಭದ್ರಾವತಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಶಾಪ್ ಮಾಡೋದಿತ್ತು. ಅಮ್ಮನಿಗೊಂದು ಸ್ಯಾರಿ ತೊಗೋಬೇಕಿತ್ತು, ಅಪ್ಪನಿಗೊಂದು ಜೊತೆ ಬಟ್ಟೆ ತೊಗೊಬೇಕಿತ್ತು. ಅವರಿಬ್ಬರಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಭದ್ರಾವತಿಯಲ್ಲಿ. ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೇಳಿದ್ರು ಮನೆಯವರು. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನಾವು ಬಂದಿದ್ದು ಸೀದಾ ನಮ್ಮ ಮನೆಗೆ ಅಂತೇಳಿ ಹೇಳಿದರೆ, ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ನಾವು ಅಮ್ಮ ಮನೆಗೆ ಬಂದ್ವಿ. ಯಾಕಂತ ಹೇಳಿದರೆ ಅಮ್ಮ ಮನೆಯಲ್ಲಿ ಅಪ್ಪ ಅಮ್ಮನ 50 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹಾಗಾಗಿ ಅಲ್ಲಿ ಬಂದಿರುವಂಥದ್ದು. ಬರ್ತಿದ್ದ ಹಾಗೆ ನಮ್ಮ ಸ್ಫೂರ್ತಿ ಇದ್ಲು, ಅಂದರೆ ನನ್ನ ತಂಗಿ ಮಗಳು, ಏನು ಖುಷಿಯಾಗಿ ನೆಗಾಡ್ತಾ ಇದ್ಲು ನಾವು ಬಂದಿದ್ದು ನೋಡಿದ ತಕ್ಷಣ. ಯಾಕಂತ ಹೇಳಿದ್ರೆ ಮಾನ್ಯಂದು ಅವಳದು ಸೇಮ್ ಡ್ರೆಸ್ ಆಗಿತ್ತು, ಆದರೆ ಕಲರ್ ಬೇರೆ ಆಗಿತ್ತು. ಸೇಮ್ ಟು ಸೇಮ್ ಇದೆ ಅಂತ ಹೇಳ್ಬಿಟ್ಟು ಏನು ಖುಷಿಯಾಗಿ ನೆಗಾಡ್ತಾ ಇದೆ. ಹಂಗೆ ಬಿ ಕಾಲೋನಿಗೆ ಯಾರು ಹೋಗಿದ್ದಾರೆ? ಯಾರ್ದು ವೆಡ್ಡಿಂಗ್ ಆ್ಯನಿವರ್ಸರಿ? ಅಲ್ಲ, ಯಾರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಲೇ ಕನ್ಫ್ಯೂಸ್ ಆಗ್ತೈತೆ ನನಗೆ. ಅಲ್ಲ, ಇವ್ರದ್ದೇ ಏನೋ ಅನ್ನಂಗೆ ಆಗೈತೆ ಈಗ. ಬರ್ಲಂಗಲ್ಲ ನೀನು ಅಲ್ಲ, ಅವನಿಗೆ ಕಾಲಿಗೆ ರಕ್ತ ಬರಂಗೆ ಬೆರಳಿಗೆ, ಅದಕ್ಕೆ ಅವ್ರನ್ನ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಬಾಲಿಗೆ ಓರಿಯೋ ಬಿಸ್ಕೆಟ್ ಕರ್ಕೊಂಡು ಹೋಗ್ತಾರೆ. ಅವ್ರು ಏನ್ ಮಾಡಿದ್ರೆ ಚಪ್ಪಿ ಅಂತ ಹೋಗ್ತಾ ಇಲ್ಲ. ಅವರು ಅಂಕಲ್ ಹೇಳಿದ್ರು, ಇನ್ನೊಂದ್ಸಲ ಹೇಳ್ರಿ. ಏನು ಹಾಂ ಹಂಗೆ ಹೆಚ್ಚು ವಾಯ್ಸ್ ಓವರ್ ಕೊಡೋಕ್ಕೆ ಹೋಗಿಲ್ಲ ನಾನು. ಯಾಕಂತ ಹೇಳಿದ್ರೆ ನಮ್ಮ ಮನೇಲಿ ಫಂಕ್ಷನ್ನು ಅಂತೇಳಿ ಏನಾದ್ರು ಇತ್ತು, ಎಲ್ಲರೂ ಸೇರಿಕೊಂಡ್ವಿ ಅಂತೇಳಿ ಹೇಳಿದ್ರೆ ಇದೇ ಥರ ಖುಷಿಯಾಗಿ ಏನಾದರೂ ಮಾತಾಡಿಕೊಂಡು ತರಲೆ ಮಾಡಿಕೊಂಡು ನೆಗಾಡಿಕೊಂಡು ಎಲ್ಲ ಇರ್ತೀವಿ. ಹಾಗೆ ಆ್ಯನಿವರ್ಸರಿ ಇದ್ದಿದ್ದರಿಂದ ಎಲ್ಲ ಸ್ವಲ್ಪ ಅಲ್ಲಿ ಹಿಂದ್ಗಡೆ TV ಮೇಲೆ ಹಾಗೆ ಡೆಕೋರೇಟ್ ಮಾಡಿಬಿಡೋಣ, ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ನಾವು ಹುಟ್ಟಿದಾಗಿಂದ ಅಂತೂ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿ ಆಚರಿಸ್ಕೊಂಡಿರೋ ಅಂಥದ್ದು. ಇದೇ ಫಸ್ಟ್ ಟೈಮು, ಅದು 50 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಿಸ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಅಂತಲೇ ನನ್ನ ತಂಗಿನೂ ಕೂಡ ಬಂದಿದ್ಲು. ಅವಳು ಬೆಂಗಳೂರಲ್ಲಿರೋದು. ನನ್ನ ತಂಗಿ, ಅವಳ ಗಂಡ, ಇಬ್ಬರು ಮಕ್ಕಳು ಎಲ್ಲ ಬಂದಿದ್ದರು. ನಾವು ಕೂಡ ಹೋದ್ವಿ. ಹಾಗೇ ನಮ್ಮ ದೊಡ್ಡಮ್ಮನ ಮಗಳು ಅನಿತಾ, ಹಾಗೆ ಶಾಲು, ನಮ್ಮ ರಮ್ಯಾ ಎಲ್ಲರೂ ಸೇರಿಕೊಂಡಿದ್ವು. ತುಂಬಾ ಖುಷಿಯಾಯಿತು. ಎಲ್ಲರೂ ಇದ್ವಲ್ಲ ಅಂತೇಳ್ಬಿಟ್ಟು. ಮೊದಲನೇ ಸರಿ ಆಚರಿಸ್ಕೊತಾ ಇರೋದು, ಆದರೆ ಎಲ್ಲರೂ ಸೇರಿಕೊಂಡಿದ್ದೀವಿ ಅಂತ ಹೇಳಿ ಅನ್ನಿಸ್ತು. ಕೇಕ್ ಕಟಿಂಗ್ ಮಾಡಿಸೋದಕ್ಕೆ ಅಂತೇಳ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೀವಿ ನಾವು. ಹಾಗೆ ಇವನು ನೋಡಿ ಮೌರ್ಯ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಎಲ್ಲ ತಮಾಷೆ ಮಾಡ್ತಾಯಿದ್ವು. ಅಜ್ಜಿ ತಾತ ಯಾಕೆ ಮದುವೆ ಆದರು ಅಂತ ಹೇಳ್ಬಿಟ್ಟು, ನೀನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ಯಾ ಈ ಥರ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲ ಜೋರಾಗಿ ನೆಗಾಡ್ತಾಯಿದ್ರು. ನಾವೆಲ್ಲ ಸೇರಿಕೊಂಡ್ರೆ ಗೊತ್ತಲ್ಲ, ಒಬ್ರಿಗೊಬ್ರು ಎಲ್ಲ ಅದು ಇದು ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ನೆಗಾಡ್ತಾ ಇರ್ತೀವಿ. ಫಂಕ್ಷನ್ಸ್ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ಅದಕ್ಕೆ ಖುಷಿಯಾಗೋದು. ನಾವೆಲ್ಲ ಸೇರಿಕೊಂಡ್ವಿ ಅಂತ ಹೇಳಿದ್ರೆ ಅದೆಷ್ಟು ನೆಗಾಡ್ತೀವಿ, ಎಷ್ಟು ಮಾತಾಡ್ತೀವಿ, ಯಾವ್ಯಾವ ವಿಷಯಗಳು ಮಾತಾಡ್ತೀವಿ ಅಂತ ನಮಗೇ ಗೊತ್ತಿರಲ್ಲ, ಅಂದಾಜೇ ಮಾಡೋಕ್ಕಾಗಲ್ಲ. ಆ ಥರ ವಿಷಯಗಳು ಮಾತಾಡಿಕೊಂಡು ನೆಗಾಡ್ತಾ ಇರ್ತೀವಿ.
ಇಬ್ರು ಹಿಡ್ಕೊಳ್ರಿ ಹಿಡ್ಕೊಳ್ರಿ ಫೋಟೋ ನೋಡುತ್ತೆ ಇಲ್ಲಿ ಫೋಟೋ ನೋಡುತ್ತೆ ಗಾಬರಿನೇ ಆಗೋಗಿ ಅಲ್ಲ ಏನದು ಫಿಫ್ಟಿ ಇಯರ್ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ಕೇಕ್ ಕಟಿಂಗ್ ಎಲ್ಲ ಮಾಡೋದು ಅಂತೇಳಿ ಅಂದ್ಕೊಂಡ್ವಿ ಕರೆಕ್ಟು. ಆದರೆ ಅಪ್ಪ ಅಮ್ಮನಿಗೇನು ಅದೆಲ್ಲ ಏನು ಅಭ್ಯಾಸವೂ ಇಲ್ಲ, ರೂಢಿನೂ ಇಲ್ಲ ಅಲ್ವಾ. ಹಾಗಾಗಿ ಎಲ್ಲರೂ ನೆಗಾಡ್ತಾ ಇದ್ವಿ ನಾವು ಮಾತಾಡಿಕೊಂಡು. ಅವಾಗೆಲ್ಲ ಮಾಡಿರಲಿಲ್ಲ, ಈಗ ಮಾಡೋಕ್ಕೆ ಈ ಥರ ಮಾಡಿ ಆ ಥರ ಮಾಡಿ ಅಂತೇಳಿ ಹೇಳಿದ್ರೆ ಅವ್ರಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಎಲ್ಲ ಮಾತಾಡ್ಕೊಂಡು ನೆಗಾಡ್ತಾ ಇದ್ವಿ. ಎಲ್ಲರೂ ಕೇಕ್ ಎಲ್ಲ ತಿನ್ನಿಸ್ಕೊಂಡು ಹಾಗೆ ಒಂದೊಂದು ಫೋಟೋ ಸೆಷನ್ನು ಎಲ್ಲರೂ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದೀವಿ ಫ್ಯಾಮಿಲಿ ಎಲ್ಲ. ನನ್ನ ತಂಗಿ ಬರ್ತಾನೆ, ಅವಳೇ ಅಮ್ಮನಿಗೆ ಸ್ಯಾರಿ ಹಾಗೆ ಅಪ್ಪನಿಗೆ ಬಟ್ಟೆ ಎಲ್ಲ ತೊಗೊಂಬಂದಿದ್ಲು, ರಾಮರಾಜ್ ಪಂಚೆ ಶರ್ಟು ಎಲ್ಲ ಅಂತೇಳ್ಬಿಟ್ಟು. ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದಾರೆ. ನಾನು ಕೂಡ ಸ್ಯಾರಿ ಹಾಗೆ ಅಪ್ಪನಿಗೆ ಪ್ಯಾಂಟ್ ಶರ್ಟು ತೊಗೊಂಡೋಗಿದ್ದೆ. ಯಾಕಂತ ಹೇಳಿದ್ರೆ 50 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ, ದಿಢೀರ್ ಅಂತೇಳಿ ಗೊತ್ತಾಗಿದ್ದು. ನಿಜವಾಗ್ಲೂ ಅವ್ರ ಡೇಟೇ ನಮಗೆ ನೆನಪಿರಲಿಲ್ಲ, ಮರ್ತೋಗಿದೆ ಅಂತೇಳಿ ಅಂದ್ಕೊಂಡಿದ್ವಿ. ಎಷ್ಟೋ ಸರಿ ಕೇಳಿದ್ರು ಡೇಟ್ ಎಲ್ಲ ಹೇಳೇ ಇರಲಿಲ್ಲ. ಅದೇನಂತ ಗೊತ್ತಿಲ್ಲ, ಈ ಸರಿ 50 ಇಯರ್ಸಿಗೆ ಅಂತೇಳ್ಬಿಟ್ಟು ಅವ್ರಿಗೆ ಡೇಟ್ ನೆನಪಾಯಿತು, ಏನು ಕತೆ ಅಂತ ಗೊತ್ತಿಲ್ಲ. ಈ ಸರಿ ಡೇಟ್ ನೆನಪಾಗಿ ಗೊತ್ತಾಗಿರೋದು. ನಮಗೆ ಇಲ್ಲಿವರೆಗೂ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಇಂಥ ಡೇಟ್ ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ, ಹೇಳ್ತಾನೂ ಇರಲಿಲ್ಲ. ಕೇಳಿದ್ರೆ ಯಾವ ಡೇಟಲ್ಲಿ ಮದುವೆ ಆಗಿದ್ದೀರಾ ಅಂತ ಹೇಳಿದ್ರೆ ಅಮ್ಮನಿಗೆ ನೆನಪಿರ್ತಿರ್ಲಿಲ್ಲ. ಯಾವ ಡೇಟು ಅಂತ ಹೇಳಿ ಅಮ್ಮ ಒಂಥರ ಯೋಚನೆ ಮಾಡೋರು. ನಮ್ಮ ಅಪ್ಪನಿಗೆ ಹೆಂಗೋ ನೆನಪಿತ್ತು, ಹಾಗಾಗಿ 50 ಇಯರ್ಸು ಅಂತ ಹೇಳ್ಬಿಟ್ಟು ಈ ಸರಿ ಆಚರಿಸಿರೋ ಅಂಥದ್ದು.
ಎಲ್ಲರೂ ವಿಶ್ ಮಾಡಿರುವಂಥ ವೀಡಿಯೋಸು ಬಂದಿದೆ. ಆದರೆ ನಾವು ವಿಶ್ ಮಾಡೋ ಅಷ್ಟೊತ್ತಿಗೆ ವಿಡಿಯೋ ಪಾಸ್ ಮಾಡಿಕೊಂಡು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಅದು ಮಿಸ್ ಆಗಿ ಹೋಗ್ಬಿಟ್ಟಿದೆ, ಆ ಥರ ಆಗಿದೆ. ಹಾಗಾಗಿ ಅದನ್ನು ಫೋಟೋ ಶೇರ್ ಮಾಡ್ಕೋತೀನಿ ನಮ್ಮದನ್ನು. ಯಾಕಂತ ಹೇಳಿದ್ರೆ ನಾವು ವಿಶ್ ಮಾಡಿರೋವಂಥ ವೀಡಿಯೋ ಕ್ಲಿಪ್ಪಿಂಗೇ ಮಿಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ವಿಡಿಯೋ ಮಾಡೋ ವೀಡಿಯೋಗ್ರಾಫರ್ ಫೋಟೋನೇ ಮಿಸ್ ಆಗೋದು ಅಂತಾರಲ್ಲ, ಆ ಥರ ಆಗೋಗ್ಬಿಡ್ತು. ಆಮೇಲೆ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ವಲ್ಲ, ಅದೇ ಫೋಟೋನೇ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋದಲ್ಲಿ. ಹಾಗೆ ಮೊಮ್ಮಕ್ಕಳು ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ತಾತ ಅಜ್ಜಿಗೆ. ಮೌನ ಮಾನ್ಯ ಕೂಡ ವಿಶ್ ಮಾಡಿದ್ರು 50 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ತಾತ ಅಜ್ಜಿ ಅಂತೇಳ್ಬಿಟ್ಟು. ಹಾಗೆ ಸ್ಫೂರ್ತಿ ನಿರೀಕ್ಷಾ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಎಲ್ಲರದು ವಿಶ್ ಮಾಡಿದ್ದೆಲ್ಲ ಆಯಿತು, ಫೋಟೋ ಎಲ್ಲ ತೆಗ್ಸಿದ್ದಾಯಿತು. ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡ್ವಿ. ಲಾಸ್ಟಿಗೆಲ್ಲ ಅದು ಏನಂತ ಗೊತ್ತಿಲ್ಲ, ಮಾತಾಡ್ಕೊಂಡು ಹಾಗೆ ಎಲ್ಲ ಮರೆತ್ಕೊಂಡ್ವಿ. ಎಲ್ಲರೂ ಸೇರ್ಕೊಂಡು ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ಅನ್ನಿಸ್ತಾ ಇತ್ತು. ಅದೇನು ಅಂತ ಗೊತ್ತಿಲ್ಲ, ನೆನಪೇ ಆಗಲಿಲ್ಲ ಒಬ್ರಿಗೂ. ಆಮೇಲೆ ಅದು ಇದು ಮಾತಾಡ್ಕೊಂಡು ಎಲ್ಲ ಮರ್ತೋಗ್ಬಿಟ್ಟು ಬರೀ ಮಾತಾಡ್ಕೊಂಡು ಕಾಲ ಕಳೆಯೋದ್ರಲ್ಲೇ ಸರಿ ಆಯಿತು ಅಂತಾರಲ್ಲ, ಹಂಗಾಯಿತು. ಅದು ಇದು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಪ್ರೆಸೆಂಟೇಷನ್ ಎಲ್ಲ ಕೊಡೋಣ ಅಂತೇಳ್ಬಿಟ್ಟು, ನಾನು ಸ್ಯಾರಿ ತಗೊಂಡೋಗಿದ್ನಲ್ವ, ಈಗ ಕೊಡೋಣ ಅಂತೇಳ್ಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಹಾಗಾಗಿ ಅಪ್ಪ ಅಮ್ಮಂಗಿಬ್ಬರಿಗೂ ತಗೊಂಡು ರೆಡಿ ಮಾಡ್ಕೋತಾ ಇದ್ದೆ. ಹಾಗೇ ಮನೆಯವರು ನಮ್ಮಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ. ಹಾಗಾಗಿ ಅವರು 50 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ, ನಾನು ಒಂದು ಬಾಟಲ್ಲೇ ಕೊಟ್ಬಿಡ್ತೀನಿ ಮಾವನಿಗೆ ಅಂತೇಳಿ ತೊಗೊಂಡು ಬಂದಿದ್ರು. ಅದನ್ನೇ ಮಾತಾಡ್ತಿದ್ವಿ. ಅಲ್ಲ, ಕೇಕ್ ತಿನ್ಸೋದಕ್ಕಿಂತ ಒಂದೊಂದು ಸಿಪ್ ಎಲ್ಲರೂ ಕುಡಿಸ್ಬರ್ಬೇಕಿತ್ತು. ಅವ್ರಿಗೆ ಎನರ್ಜಿ ಡ್ರಿಂಕು ಇದು ರಿಯಾಕ್ಷನ್ ಆಗ್ಬಿಡುತ್ತೆ ಅಂತ ಭಯ. ಅದೇ ಅದಕ್ಕೆ ಬೇಡ, ಜಾಸ್ತಿ ತಿನ್ಬೇಡ್ರಿ, ಜಾಸ್ತಿ ತಿನ್ನಿಸ್ಬೇಡ್ರಿ ಅಂತ ಹೇಳ್ತಿದ್ದಿದ್ದು. ಒಟ್ಟಿಗೆ ಸರಿ ಆಗುತ್ತೆ. ನಮ್ಮ ಕಡೆ ಆಂಟಿ ಕಾಣ್ತಿದ್ದೀರಾ? ಸೂಪರ್ ಆಯ್ತು. ಆಯ್ತು. ಎಲ್ಲರೂ ಖುಷಿಯಾಗಿ ನೆಗಾಡ್ಕೊಂಡು ಬಾಟಲ್ ಕೊಟ್ಟಿದ ತಕ್ಷಣ ನಮ್ಮಪ್ಪನೂ ಖುಷಿಯಾಗಿ ಹೋಗ್ಬಿಟ್ರಲ್ವ. ಹಾಗಾಗಿ ಎಲ್ಲರೂ ನೆಗಾಡ್ಕೊಂಡು 10 ಕೇಕ್ ತಂದಿದ್ರು ಇಷ್ಟು ಖುಷಿ ಆಗ್ತಿರ್ಲಿಲ್ಲ. ನೋಡು ಒಂದು ಬಾಟ್ಲಿ ಎಷ್ಟು ಖುಷಿ ಕೊಟ್ಟಿದೆ ಅಂತೇಳಿ. ಯಾರ್ಯಾರಿಗೆ ಏನೇನು ಇಷ್ಟ ಅದು ಸಿಕ್ಕಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಅನಿಸುತ್ತೆ. ಎಷ್ಟು ದಿನ ಇರ್ತಾರೋ ಏನೋ, ಒಟ್ಟು ಇರೋವರೆಗೂ ಖುಷಿಯಾಗಿರ್ಬೇಕಲ್ವ. ಹಾಗಾಗಿ ಅವ್ರು ಇಷ್ಟಪಟ್ಟಿದ್ದನ್ನೇ ಅವ್ರಿಗೆ ತಂದು ಕೊಟ್ಟಿರೋದು. ಇಲ್ಲಿ ಸ್ಫೂರ್ತಿ ಬಂದುಬಿಟ್ಟು ಸೆಕೆಂಡ್ PUC ರಿಸಲ್ಟ್ ಎಲ್ಲ ಗುಡ್ ರಿಸಲ್ಟ್ ತೊಗೊಂಡಿದ್ದಾಳೆ. ಹಾಗಾಗಿ ಎಲ್ಲರಿಗೂ ಸ್ವೀಟ್ ಕೊಡ್ತಾಯಿದ್ಲು. ನಂದು ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದೆ. ಈಗ ಆಯ್ತು ಬರ್ರಿ. ನೋಡ್ರಿ ನಮ್ಮ ದೊಡ್ಡಮ್ಮ 8:30 ರಾತ್ರಿಗೆ ಬರ್ತೀಯಾರೆ ತಂಗಿಗೆ ವಿಶ್ ಮಾಡಕ್ಕೆ. ತಂಗಿ ವೆಡ್ಡಿಂಗ್ ವಿಶ್ ಮಾಡೋದಕ್ಕೆ ಈಗ ಬಂದಿದ್ದಾರೆ. ಅಪ್ಪ ಅದ್ರಲ್ಲೇ ಐತೆ. ಅಮ್ಮ ಆಗಲೇ ಚೇಂಜ್ ಮಾಡೈತಿ. ದೊಡ್ಡಮ್ಮಂಗೆ ನೆನಪಿಲ್ಲ ಅಂದ್ರು ದೊಡ್ಡಪ್ಪಂಗೆ ಕರೆಕ್ಟಾಗಿ ಡೇಟು ಇದು ಎಲ್ಲ ನೆನಪಿರೋದು. ಫ್ರೆಶು ಪ್ರಮೋ ಡೇಟ್ ಎಲ್ಲ ನೋಡ್ರಿ. ಹಾಂ, ದೊಡ್ಡಪ್ಪಂಗೆ ಕ್ಲೀನಾಗಿ ನೆನಪಿರುತ್ತೆ. ಇವರು ನಮ್ಮ ಅಮ್ಮನ ದೊಡ್ಡ ಅಕ್ಕ, ನಮ್ಮ ದೊಡ್ಡಮ್ಮ. ಲೇಟಾಯಿತು ಅಂತೇಳ್ಬಿಟ್ಟು ಪಾಪ 8:30 ಬಸ್ಸಿಗೆ ಬಂದರು ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡೋದಕ್ಕೆ ತಂಗಿಗೆ ಅಂತ. ಇಷ್ಟು ವಯಸ್ಸಾದರೂ ಅವ್ರದ್ದೆಲ್ಲ ಒಂಥರ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅಂಡರ್ಸ್ಟ್ಯಾಂಡಿಂಗು ಬಾಂಡಿಂಗ್ ಎಲ್ಲ ಅಕ್ಕ ತಂಗಿರ್ದು ಯಾವಾಗಲೂ ಖುಷಿಯಾಗಿ ನೆಗಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಇರ್ತಾರೆ, ತಮಾಷೆ ಮಾಡ್ಕೊಂಡು ಅವರು ಎಲ್ಲ ಸೇರಿಕೊಂಡ್ರು. ಅದರಲ್ಲೂ ನಮ್ಮ ದೊಡ್ಡಮ್ಮ ಮಕ್ಕಳ ಜೊತೆ ಮಕ್ಕಳಾಗಿ ಖುಷಿಯಾಗಿ ತುಂಬ ಚೆನ್ನಾಗಿ ಇರ್ತಾರೆ. ಯಾವತ್ತೂ ನಾನು ಇಷ್ಟು ವಯಸ್ಸಾಗಿದೆ ಹಿಂಗಿರಬೇಕು ಅಂತ ಅನ್ನಲ್ಲ. ಯಾರ್ಯಾರ ಜೊತೆ ಹೆಂಗೆ ಮಾತಾಡಬೇಕು ಅದೇ ಥರನೇ ಮಾತಾಡ್ಕೊಂಡು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಆ ಖುಷಿಯಾಗಿ ಇರ್ತಾರಲ್ಲ, ಆ ವಿಷಯಕ್ಕೊಂದು ನನಗೆ ತುಂಬ ಖುಷಿಯಾಗುತ್ತೆ. ನಮ್ಮ ದೊಡ್ಡಮ್ಮ ಇರೋದು ಎಲ್ಲ ವಿಷಯದಲ್ಲೂ ಅಷ್ಟೇ ಖುಷಿಯಾಗಿ ತುಂಬ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಅವರು ಬಂದರು, ಅಷ್ಟರಲ್ಲಿ ಅಮ್ಮ ಸೀರೆ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರು. ಹಾಗಾಗಿ ಅದೇ ಸ್ಯಾರಿಯಲ್ಲೇ ನಿಂತ್ಕೊಂಡು ಒಂದು ಫೋಟೋ ಕ್ಲಿಪ್ಪಿಂಗ್ ತೊಗೊಬೇಕಲ್ವ ಅಂತೇಳ್ಬಿಟ್ಟು ಎಲ್ಲ ಕೇಕೆಲ್ಲ ತಿನ್ನಿಸಿ ಇಬ್ಬರಿಗೂ ವಿಶ್ ಮಾಡ್ತಾಯಿದ್ದಾರೆ.
ತಡ್ರಿ ದೊಣ್ಣಮ್ಮ. ಹಾಂ ಯಾಕೆ ಬರಲಿಲ್ಲಲ್ಲ? ಕ್ಯಾಮ್ರಾಗೆ ಏನಾಯಿತು ಅಂತ ಇಷ್ಟು ಸೀರಿಯಸ್ ಆದರೆ ಏನಾದ್ರು ಚಿಂಟು ಬಂತ ಫೋಟೋ ಏನಾಯಿತು? ಹಾಂ ಚಹಾ ಬಂದೈತೆ, ಚಹಾ ಬಂದೈತೆ. ಹಾಂ ಈಗಲ್ಲ ಅವಾಗ ಅವ್ರು ಹಾಕ್ಬೇಕಂತಾರ ಗೈಸ್ ಅಂತ ಈಗ ಹಾಕೋತಾರೆ. ಊಟ ಮಾಡೋದು ತೋರಿಸ್ಬಾರ್ದಾ? ದೃಷ್ಟಿ ಆಗುತ್ತೆ. ಊಟ ಮಾಡೋಕ್ಕೆ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತಿದ್ದಾರೆ. ಡ್ರೆಸ್ ಚೇಂಜ್ ಮಾಡಿದ್ರೆ ತೋರ್ಸಂಗಿಲ್ವಾ? ನೋಡಿ ಎಲ್ಲ ಈಗ ಊಟ ಮಾಡ್ತೀಯಾರ. ನಮ್ಮ ಶಾಲೆಗೆ ವಡೆ ಇಷ್ಟ ಇಲ್ಲ ಅಂತ ಎಲ್ಲರಿಗೂ ಪ್ರೀತಿಯಿಂದ ಆವಾಗಲೇ ವಡೆ ತಿನ್ನಿಸಿ ಮಕ್ಕಳು ಹಾಗೆಯೇ ಗಂಡಸರೆಲ್ಲ ಊಟಕ್ಕೆ ಕುತ್ಕೊಂಡ್ಬಿಡ್ರಿ ಅಂತೇಳಿ ಊಟಕ್ಕೆ ಬಡಿಸ್ತಾಯಿದ್ವಿ. ಊಟಕ್ಕೆ ಹೋಳಿಗೆ ಸಾರು, ಕೋಸಂಬರಿ, ವಡೆ, ಅನ್ನ, ಸಾಂಬಾರು ಎಲ್ಲ ಮಾಡಿದರು. ಹಾಗಾಗಿ ಎಲ್ಲ ಊಟಕ್ಕೆ ಬಡಿಸ್ತಾಯಿದ್ದೀವಿ. ನಾವು ಆಮೇಲೆ ಕುತ್ಕೊಂಡು ಊಟ ಮಾಡೋದಕ್ಕೆ ಸರಿ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲರೂ ಊಟ ಮಾಡೋರೆಲ್ಲ ಊಟ ಮಾಡ್ಕೊಂಬಿಡ್ರಿ ಅಂತೇಳ್ಬಿಟ್ಟು ಚೌಟ್ರಿಯಲ್ಲಿ ಜಾಗ ಸಾಲ್ತಿಲ್ಲ ಒಂದು ಕಡೆ, ಹಾಗೆ ಉದ್ದಕ್ಕೂ ಊಟದ ಏರ್ಪಾಡು ಮಾಡಲಾಗಿದೆ. ಚೌಟ್ರಿಯಲ್ಲಿ ಜಾಗದ ಕೊರತೆಯಿಂದಾಗಿ ಅಡುಗೆ ಮಾಡುವ ಸ್ಥಳದಲ್ಲೇ ಊಟಕ್ಕೆ ಕೂತಿದ್ದಾರೆ. ಎಲ್ಲರದು ಊಟ ಎಲ್ಲ ಮುಗೀತು. ನಾವು ಊಟಕ್ಕೆ ಕೂತ್ಕೊಂಡಿದ್ವಿ. ಶಾಲು ವೀಡಿಯೋ ಮಾಡಿದ್ದಾಳೆ. ಫಾರ್ ದ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲಿಗೆ ಅವಳು ವೀಡಿಯೋ ಮಾಡಿಕೊಟ್ಟಿರೋದು. ಮತ್ತೆ ಆಂಟಿ, ನಮ್ಮ ಚಿಕ್ಕಿ, ನಮ್ಮ ಅಕ್ಕ, ಇಲ್ಲಿ ನನ್ನ ತಂಗಿ, ಇಲ್ಲಿ ನನ್ನ ತಂಗಿ, ಇಲ್ಲಿ ನನ್ನ ತಂಗಿ, ಇಲ್ಲಿ ನನ್ನ ಮಗ, ನನ್ನ ತಂಗಿ ಪೂರು, ಇಲ್ಲಿ ನಮ್ಮ ಅಕ್ಕ, ಇಲ್ಲಿ ನಮ್ಮ ಅಂಕಲ್, ಇಲ್ಲಿ ನನ್ನ ತಮ್ಮ, ಇಲ್ಲಿ ನಮ್ಮ ಭಾವ, ಇಲ್ಲಿ ನಮ್ಮ ಕ್ಯೂಟು, ಇಲ್ಲಿನ ತಮ್ಮ ಹಂಗೆ ಬಡಿಸ್ತಾವಳೆ ಎಲ್ಲಾರ್ಗು. ನಾಚ್ಕೋಬೇಡ ಬೊಮ್ಮು. ನೀವಿಬ್ರದ್ದು ವಿಡಿಯೋ ಮಾಡಕ್ಕೆ ಹೇಳಿದ್ರು ಆಂಟಿ. ಹಾಯ್, ಸೂಪರ್. ಹೋದ್ರೆ 4 ದಿವಸ ಮುಂಚೆನೆ ಬರ್ರಿ ಅಂತ ಹೇಳಿದಾಳೆ. ಅಪ್ಪೆ ಹಾಯ್ ಮಾಡಿ. ಹಾಯ್ ಅಯ್ಯ ಹಾಯ್ ಮಾಡಿ. ಇಲ್ಲಿ ನಮ್ಮ ಅತ್ತೆ ಹಾಯ್ ಮಾಡತ್ತೆ.